ಒಬ್ಳು ಫ್ರೆಂಡ್ ಆಗಿ ಅವಳಿಗೆ ಒಳ್ಳೇದನ್ ಬಯಸೋದಕ್ಕೆ ಅವಳ ತಪ್ಪುಗಳನ್ನ ನೀನ್ ಮುಚ್ಚಿಟ್ಟೆ. ಒಬ್ಬ ತಾಯಿಯಾಗಿ ನಿನ್ ಮಗಳ ಜೀವನ ಚೆನ್ನಾಗಿರ್ಲಿ ಅಂತ ಅವಳ ದೋಷದ ವಿಷಯನ ನೀನ್ ಮುಚ್ಚಿಟ್ಟೆ. ಆದ್ರೆ ಅದೆಲ್ಲಾನು ಮೀರಿ ದೊಡ್ಡ ತಪ್ಪು ಮಾಡಿ ನಮ್ಮ ಪಾಲಿಗೆ ದೋಷ ಆಗೋಂಥ ಕೆಲಸ ಮಾಡಿದ್ದು ಕಾವೇರಿ. ಆ ರಾಮ್ ಅವರು ಏನೇ ಹೇಳಿರ್ಬೋದು, ಏನೇ ಮಾಡಿರ್ಬೋದು, ಆದ್ರೆ ಅವ್ರನ್ನ ಮದುವೆ ಆಗಿದ್ದು ಒಪ್ಕೊಳಕ್ ಆಗದೆ ಇರೋಂಥ ದೊಡ್ಡ ತಪ್ಪು. ಅಮ್ಮ ಅಷ್ಟೆಲ್ಲ ಕೇಳ್ಕೊಂಡ್ರು ಅವ್ರ ಮಾತ್ ಕೇಳ್ದೆ ಅವ್ರ ಜೊತೆ ಹೋದ್ಲಲ್ಲ, ಅದು ಕ್ಷಮಿಸಕ್ ಆಗದೆ ಇರೋಂಥ ತಪ್ಪು. ಈ ವಿಷಯ ಊರಲ್ಲೆಲ್ಲ ಗೊತ್ತಾಗಿ ನಾವು ತಲೆ ಎತ್ಕೊಂಡು ಓಡಾಡಕ್ ಆಗದೆ ಇರೋದಕ್ಕೆ ಕಾರಣ ಯಾರು? ಆ ಕಾವೇರಿ. ಹೀಗೆ ತಪ್ಪ ಮೇಲೆ ತಪ್ಪು ಮಾಡಿದ್ದು ಅವಳು. ಇದನ್ನ ನಿಮ್ ತಲೆ ಮೇಲೆ ಹಾಕೊಂಡು ನೀವು ದುಃಖ ಪಟ್ರೆ ಏನ್ ಪ್ರಯೋಜನ? ಕಾವೇರಿ ಅನ್ನೋಳು ನಮ್ ಜೀವನದಿಂದ ಹೋಗಾಯ್ತು. ನಾವು ಅವಳನ್ನ ಬೇಡ ಅಂತ ಕಳ್ಸಿಲ್ಲ, ಅವಳೇ ನಮ್ಮನ್ನ ಬೇಡ ಅಂತ ಬಿಟ್ಟು ಹೋಗಿರೋದು. ನೋಡಿ, ಇನ್ ಮುಂದೆ ದಯವಿಟ್ಟು ಅವಳ ವಿಚಾರನ ಮಾತಾಡ್ಬೇಡಿ. ಅವಳನ್ನ ನೆನ್ಸ್ಕೊಂಡ್ರೆ ದುಃಖ ಕಣ್ಣೀರಷ್ಟೇ ನಮ್ಮ ಪಾಲಿಗೆ ಸಿಗೋದು. ಹೌದಾ ಆಂಟಿ, ಇನ್ ಕಾವೇರಿ ವಿಷಯನ ಮಾತಾಡೋದ್ ಬೇಡ. ಕಾವೇರಿ ನೆನೆಸ್ಕೊಂಡು ಇನ್ ದುಃಖ ಪಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಿಮ್ಗೀಗ್ಲೂ ಇಬ್ರು ಮಕ್ಳಿದ್ದಾರೆ, ಒಂದು ಪೂರ್ಣಿ ಮತ್ತೆ ನಾನು. ನನ್ನನ್ನು ನಿಮ್ ಮಗಳಾಗೆ ನೋಡ್ತೀರಾ ಅಲ್ವಾ? ಹೇಳಿ ಆಂಟಿ, ನನ್ನನ್ನು ನಿಮ್ ಮಗಳಾಗ್ ನೋಡ್ತೀರಾ ಅಲ್ವಾ?